ಫ್ರೆಂಡ್ಶಿಪ್ ಹೊರಗಡೆನೂ ಒಂದಿಷ್ಟು ಒಳ್ಳೊಳ್ಳೆ ಟ್ರೋಲ್ಸ್ ಆಗಿದೆ ನಿಮ್ಮಿಬ್ಬರು ಬಾಂಡಿಂಗ್ದು ಫ್ರೆಂಡ್ಶಿಪ್ ಆಯ್ತಾ. ಸೊ ಅಷ್ಟು ಕ್ಲೋಸ್ ಇದ್ರಲ್ವಾ, ಎಲ್ಲನೂ ಶೇರ್ ಮಾಡ್ಕೊಳ್ಳೋ ಅಂತ ಫ್ರೆಂಡ್ಶಿಪ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಎಲ್ಲಾದರೂ ಹೇಳಿದ್ರಾ ಗಿಲ್ಲಿ ಅಂದರೆ ನನಗಿಷ್ಟ ಅಂತ ಕಾವ್ಯ ಅವರು? ಇಲ್ಲ ಆ ಥರ ಅಂದರೆ, ಬಟ್ ಅವನು ನನಗಿಷ್ಟ ಅಂತ ಅವಳು ಹೇಳ್ಕೊಂಡಿಲ್ಲ. ಬಟ್ ಅವನು ಸೀರಿಯಸ್ ಆಗು ಯೋಚನೆ ಮಾಡ್ತಾನೆ, ಬರೀ ಕಾಮಿಡಿ ಮಾಡಲ್ಲ. ಅವ್ನು ಸೀರಿಯಸ್ ಆಗಿ ಮಾತಾಡಿರೋದನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಯಾವುದೇ ಒಂದು ಸಿಚುಯೇಷನ್ನ ಅವ್ನು ಸೀರಿಯಸ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು, ಹಿಂಗೆ ಯಾಕೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ಅವಾಗ ನಾನು ಅವ್ರಿಗೆ ಕೊಡ್ತಿದ್ದೆ ಅಂತ ಹೇಳಿರೋದು ಸಿಚುಯೇಷನ್ನ ಡಿಸ್ಕಸ್ ಮಾಡಿ ಅದರಲ್ಲಿ ಅವ್ನು ಪಾಸಿಟಿವ್ ಥರ ಮಾತಾಡಿದ್ದೀವಿ. ಅವಳು ಮಾತಾಡಿದಾಳೆ ಅದನ್ನು ಜಾಸ್ತಿ. ಬಟ್ ನನಗೆ ಇಷ್ಟ ಅವನು ಅದೇನೋ ಕ್ರಶ್ ಇದೆ ಆ ಥರ ಎಲ್ಲ ಏನು. ಓಕೆ, ಇವಾಗ ಗಿಲ್ಲಿಯವರು ಕಾವ್ಯನ ನಿಜವಾಗ್ಲೂ ಇಷ್ಟಪಡ್ತಿದ್ದಾರಾ ಅಥವಾ ಸುಮ್ಮನೆ ತಮಾಷೆ ಮಾಡ್ತಿದ್ದಾರಾ ಮನೆ ಒಳಗಡೆ ಅಂತ? ಅಂದರೆ ಇಷ್ಟ ಅಂದರೆ ನಾನು ಕ್ಲೋಸಾಗಿ ನೋಡಿರೋ ಪ್ರಕಾರ ಐ ಥಿಂಕ್ ಒಂದು ಆ ಜೆನ್ಯೂನ್ ಫ್ರೆಂಡ್ಶಿಪ್ ಅಂತೂ ಇದೆ. ಕಾಲೆಳೆಯೋದಾಗಿರ್ಬೋದು, ಕಾವು ಕಾವು ಅನ್ನೋದಾಗಿರ್ಬೋದು, ಎಲ್ಲನೂ ಒಂಥರ ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ. ಎಲ್ಲೋ ಇಷ್ಟಪಡ್ತಿದ್ದೇನೆ ಆ ಆ್ಯಂಗಲ್ ಅಷ್ಟು ಅಂದ್ರೆ ಲವ್ ಅಲ್ಲ, ಅದೊಂದು ಪ್ಯೂರ್ ಫ್ರೆಂಡ್ಶಿಪ್, ಸುಮ್ಮನೆ ರೇಗಿಸ್ತಾ ಇರ್ತಾನೆ. ಓಕೆ, ಸತೀಶ್ ಅವರು ನಿಮ್ಗೇನೋ ಶರ್ಟ್ ಕೊಟ್ಟಿದ್ರಂತೆ, ಅದೊಂದು ದೊಡ್ಡ ಒಂದು ಸ್ಟೋರಿನೇ ಇದೆ. ಗಾಡ್, ಏನಾಯ್ತು? ಆಕ್ಚುಲಿ ವೀಕೆಂಡ್ ಅಲ್ಲಿ ಅದು ಕೊಡ್ತಾರೆ ಶರ್ಟ್. ಸುದೀಪ್ ಸರ್ ವೀಕೆಂಡ್ ಆಗುವಾಗ ಶರ್ಟ್ ಕೊಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ, ನಾನು ಅದನ್ನ ಇಡ್ತೀನಿ ಬೆಡ್ ಮೇಲೆ. ಅವರು ಮೇಡಮ್ ಎತ್ಕೊಳ್ಳ ಆಯ್ತಲ್ಲ ವೀಕೆಂಡ್ ಎಪಿಸೋಡು ಅಂತ ಹೇಳ್ತಾನೆ. ಸರ್ ಅದು ನನಗೆ ಕೊಟ್ಟಿದ್ದು ಸುದೀಪ್ ಸರ್ ಅಂತ ಹೇಳ್ತೀನಿ ನಾನು. ಅಲ್ಲ ಎತ್ಕೊಂಡಿರ್ತೀನಿ, ನಾಳೆ ಕೊಡ್ತೀನಿ ಅಂತ ಅಂತಾರೆ. ಆಯಿತು ನನಗೆ ಕೇಳ್ದಾಗ ಕೊಡಿ ಅಂದ್ಬಿಟ್ಟು ವಾಪಸ್ ಕೊಡ್ತೀನಿ ನಾನು. ನಂಗೆ ಅಷ್ಟೇ ನೆನಪಿರೋದು, ಇಟ್ಸ್ ಬೀನ್ ಸೋ ಲಾಂಗ್. ಅವ್ರದ್ದು ಯಾವ ಶರ್ಟು ನನ್ನ ಹತ್ರ ಇಲ್ಲ ಸರ್. ನಿಮ್ಮ ಹತ್ರನೂ ನಿಮ್ಮ ವಸ್ತುಗಳೆಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಯಾವುದೂ ಶರ್ಟ್ ಇಲ್ಲ. ಓಕೆ, ಸ್ಪಂದನ ಅವರು ಏನು ಮನೆ